ನಮಸ್ಕಾರ ಸ್ನೇಹಿತರೆ, ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ, ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಯಾವ ರೀತಿ ನಿಮ್ಮಂತೆ ಇಷ್ಟಪಟ್ಟಂತಹ ವ್ಯಕ್ತಿನ ಸಂಪೂರ್ಣವಾಗಿ ವಶೀಕರಣ ಮಾಡ್ಕೊಳ್ಬೇಕು, ಕೇವಲ ಉಪ್ಪನ್ನು ಬಳಸಿಕೊಂಡು ನೀವು ಇಷ್ಟಪಡ್ತಕ್ಕಂತಹ ವ್ಯಕ್ತಿಯನ್ನು ನಿಮ್ಮಂತೆ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಕೆಲವರ ಒಂದು ಉಪ್ಪು ಮತ್ತು ವಿಶೇಷವಾಗಿರುವಂತಹ ಈ ಒಂದು ತಂತ್ರವನ್ನು ಮಾಡಬೇಕಂದ್ರೆ ನೀವು ಖಂಡಿತವಾಗಿ ಮಂಗಳವಾರದ ದಿನ ಅಥವಾ ಶನಿವಾರದ ದಿನ ಮಾಡ್ಕೊಳ್ಬೇಕಾಗುತ್ತೆ. ಕೆಂಪು ಮೆಣಸು, ಹಸಿಮೆಣಸಿನಕಾಯಿ ಮೂರು ತಗೊಳ್ಬೇಕಾಗುತ್ತೆ. ನಂತರ ಈ ಒಂದು ಪವರ್ಫುಲ್ ಆಗಿರುವಂತಹ ವಿಶೇಷವಾಗಿರುವಂತಹ ತಂತ್ರವನ್ನು ಮಾಡಬೇಕಾದ್ರೆ ನಾವು ತಿಳಿಸಿರುವಂತಹ ಒಂದು ವಿಶೇಷವಾಗಿರುವಂತಹ ಒಂದು ಶಕ್ತಿಶಾಲಿ ಪವರ್ಫುಲ್ ಆಗಿರುವಂತಹ ಪರಿಹಾರವನ್ನು ಕೊಡುವಂತಹ ಒಂದು ಮಂತ್ರವನ್ನು ಜಪ ಮಾಡಿಕೊಳ್ಬೇಕು. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಕಷ್ಟ, ದುಃಖ, ಯಾವುದೇ ರೀತಿಯ ಗುಪ್ತ ಘೋರ ಸಮಸ್ಯೆಗಳಿಗೆ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಕರೆ ಮಾಡಿ ಇವರು ಶಾಶ್ವತವಾದ ಪರಿಹಾರವನ್ನು, ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣವನ್ನು ಕೇವಲ ಒಂದೇ ದಿನದಲ್ಲಿ ಮಾಡಿಕೊಡ್ತಾರೆ. ಈ ರೀತಿಯಾಗಿ ರೆಡಿ ಮಾಡಿಕೊಂಡ ನಂತರ ಒಂದು ನಿಂಬೆಹಣ್ಣು, ಅಂದರೆ ಆ ನಿಂಬೆಹಣ್ಣು ತುಂಬಾನೇ ಹಳೇದಾಗಿರಬೇಕು ಮತ್ತು ಒಣಗಿರಬೇಕು. ಆ ನಿಂಬೆಹಣ್ಣನ್ನು ಉಪ್ಪಿನ ಮಧ್ಯಭಾಗದಲ್ಲಿ ಇಟ್ಕೋಬೇಕು. ಅದ್ರ ಮೇಲೆ ಒಂದು ಕರ್ಪೂರವನ್ನು ಉರಿಸುತ್ತಾ ಈ ಒಂದು ಮಂತ್ರವನ್ನು ಜಪಿಸಬೇಕಾಗುತ್ತೆ. ಓಂ ಶ್ರೀಂ ಕೌಮಾರಿ ಕೌಮುದಿ ಕ್ರಿಯಮ್ಯಾದಿ ಪಟ್ ಸ್ವಾಹ. ಈ ಒಂದು ಮಂತ್ರವನ್ನು ಜಪಿಸಿದ ನಂತರ ಆ ಕರ್ಪೂರ ಪೂರ್ತಿ ಸುಟ್ಟು ಬೂದಿಯಾಗಿ ಈ ಒಂದು ನಿಂಬೆಹಣ್ಣಿನಲ್ಲಿ ಬರುವಂತಹ ಬೂದಿಯನ್ನು ತೆಗೆದುಕೊಂಡು ಹೋಗಿ ನೀವು ಇಷ್ಟಪಡ್ತಕ್ಕಂತಹ ವ್ಯಕ್ತಿಯ ಮನೆ ಸುತ್ತಲೂ ಚೆಲ್ಲಿ ಬರಬೇಕು. ಈ ರೀತಿಯಾಗಿ ಮಾಡಿ ಬಂದಾಗ ನಿಮ್ಮತ್ತ ಹುಡುಗಿ ಆಕರ್ಷಣೆ ಆಗ್ತಾರೆ ಅಥವಾ ಪುರುಷ ಆಕರ್ಷಣೆ ಆಗ್ತಾರೆ. ನೀವೇ ಬೇಡ ಅಂದರೂ ಸಹ ಅವ್ರು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಇದು ಬಹಳಷ್ಟು ಶಕ್ತಿಶಾಲಿಯಾಗಿದೆ. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಗುಪ್ತಘೋರ ಕಠಿಣ ಸಮಸ್ಯೆಗಳಿಗೆ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಕರೆ ಮಾಡಿ ಈ ಒಂದು ವಿಶೇಷವಾದ ವಶೀಕರಣ ತಂತ್ರ ನಮಗೆ ಅರ್ಥ ಆಗ್ತಾ ಇಲ್ಲ, ಮನೇಲಿ ಮಾಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಅನ್ನೋದಾದರೆ ಖಂಡಿತವಾಗಿ ಗುರೂಜಿಗೆ ಕರೆ ಮಾಡೋದ್ರ ಮೂಲಕ ನಿಮಗೆ ವಿಶೇಷವಾಗಿರುವಂತಹ ಇನ್ನೂ ಹಲವಾರು ರೀತಿಯ ವಶೀಕರಣ ತಂತ್ರಗಳನ್ನು ತಿಳಿಸಿಕೊಡ್ತಾರೆ. ಇದರ ಮೂಲಕ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಯಾವುದೇ ರೀತಿಯ ವ್ಯಕ್ತಿಯನ್ನು ನಿಮ್ಮಂತೆ ಮಾಡ್ಕೊಳ್ಬಹುದು. ಖಂಡಿತವಾಗಿ ಇದೊಂದು ಪವರ್ಫುಲ್ ಆಗಿರುವಂತಹ ವಿಶೇಷವಾಗಿರುವಂತಹ ವಶೀಕರಣ ತಂತ್ರ. ಈ ಒಂದು ನಿಂಬೆಹಣ್ಣು ಮತ್ತು ಉಪ್ಪು ಮತ್ತು ಮೆಣಸಿನಕಾಯಿಯನ್ನು ಬಳಸಿಕೊಂಡು ಮಾಡಿರುವಂತಹ ಈ ಒಂದು ತಂತ್ರ ನಿಮಗೆ ವರ್ಕ್ ಆಗುತ್ತೆ. ನಂತರ ಏನು ಮಾಡಬೇಕು, ಉಪ್ಪನ್ನು ಮತ್ತು ಮೆಣಸಿನಕಾಯಿನ ಅಂತ ಅನ್ನೋದಾದರೆ ಖಂಡಿತವಾಗಿ ಅವರ ಮನೆಯ ಹಿಂಭಾಗ ಅಥವಾ ಮುಂಭಾಗದಲ್ಲಿ ಎಸ್ತು ಬರಬೇಕು. ಬರುವಾಗ ಹಿಂದೆ ತಿರುಗಿ ನೋಡಬೇಡಿ. ಮನೆಗೆ ಬಂದು ಕೈಕಾಲು ಮುಖವನ್ನು ತೊಳ್ಕೊಂಡು ನಿಮ್ಮ ಕುಲದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಆ ಹುಡುಗಿಯ ಹೆಸರನ್ನು 21 ಸಾರಿ ಹೇಳ್ಕೊಳ್ತಾ ನಾವು ತಿಳಿಸಿರುವಂತಹ ಮಂತ್ರವನ್ನು ಜಪಿಸಿ ನೋಡಿ. ನೀವು ಇಷ್ಟಪಟ್ಟಂಥವ್ರು ನಿಮ್ಮಂತೆ ಆಗ್ತಾರೆ.